ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವತ್ತಿನ ವೀಡಿಯೋ ಏನಂತ ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಇದು ನಮ್ಮ ಪ್ರೋ ಬ್ಯಾಚ್ 7th ಸ್ಟೂಡೆಂಟ್ಸ್ ಅಂದರೆ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಡೇ ಆಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿರ್ತೀರ. ಯಾರು ನೋಡಿಲ್ಲ ಅಂದರೆ ಒಂದ್ಸಲ ವಿತ್ ಮ್ಯೂಸಿಕಲ್ಲಿ ಎಲ್ಲ ವೀಡಿಯೋಸ್ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು ಅಷ್ಟೇ. ಮ್ಯೂಸಿಕಲ್ಲಿ ಹಾಕೋವಂಥ ವೀಡಿಯೋಸ್ ಯಾವುದು ನಾವು ಲಾಗಲ್ಲಿ ಹಾಕೋದಕ್ಕೆ ಆಗಲ್ಲ. ಹಂಗಾಗಿ ಅವತ್ತು ಹೇಗಿತ್ತು ನಮ್ಮ ಒಂದು ದಿನ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಮಾಡಿರೋದು ನಾವು ಜನವರಿ 6ನೇ ತಾರೀಕು ಮಂಗಳವಾರ. ಶುಕ್ರವಾರ ಶನಿವಾರ ಎಲ್ಲ ನೋಡಿದ್ವಿ, ಸ್ಟುಡಿಯೋ ಫ್ರೀ ಇರಲಿಲ್ಲ, ಬುಕ್ ಆಗಿಬಿಟ್ಟಿತ್ತು. ನಾವು ಸ್ವಲ್ಪ ಟೈಮ್ ತಗೊಂಡ್ವಿ, ಅಂದರೆ ಎಲ್ಲ ಸ್ಟೂಡೆಂಟ್ಸು ಪರ್ಮಿಷನ್ ಬೇಕಿತ್ತಲ್ಲ, ಸ್ವಲ್ಪ ಲೇಟಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಇಲ್ಲಿ ಮಾಡಿಸೋಣ ಅಂತ. ಬಟ್ ನನ್ನ ತಲೆಯಲ್ಲಿತ್ತು ಇದೇ ಜಾಗದಲ್ಲಿ ವೀಡಿಯೋ ಶೂಟ್ ಮಾಡಿಸ್ಬೇಕು ಅಂತ. ಯಾಕಂದರೆ ಈಗ ಅವರು ಇನ್ಸ್ಟಾಗ್ರಾಮಲ್ಲಿ ಈ ಥರ ಮಾಡೆಲ್ ಶೂಟು, ಪ್ರೊಫೆಷ್ನಲ್ ಪೋರ್ಟ್ಫೋಲಿಯೋ ಶೂಟ್ನ ಮಾಡೋದ್ರಲ್ಲಿ ಇವಾಗ ತುಂಬ ಟ್ರೆಂಡಲ್ಲಿದ್ದಾರೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ಬೇಕಂತ ತಲೆಯಲ್ಲಿತ್ತು. ಮತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಒಪ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ನಮಗೆ ಸ್ಟುಡಿಯೋ ಅಲ್ಲಿ ನಮ್ಮ ಡೇಟಿಗೆ ಸಿಗಲಿಲ್ಲ. ಅವರು ಯಾವತ್ತು ಫ್ರೀ ಇದೆ ಅಂದರೂ ಅವತ್ತೇ ನಾವು ಹೋಗಬೇಕಾಯ್ತು. ಬಟ್ ಓಕೆ, ಪರವಾಗಿಲ್ಲ. 1-2 ದಿನ ಟೈಮ್ ಸಿಕ್ಕಿದ್ರಿಂದ ನಮಗೂ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಬೇಗನೆ ಬಂದಿದ್ದರು ಎಲ್ಲ. ಯಾಕಂದರೆ ನಾವು ಇವಾಗ ಹೋಗ್ತಾ ಇರೋದು ಬೆಂಗಳೂರಲ್ಲಿರೋವಂಥ ನಾಗರಬಾವಿಯಲ್ಲಿ ನಮ್ಮದು ಇವತ್ತು ವೀಡಿಯೋ ಶೂಟ್ ನಡೆಯೋದು. ಅಲ್ಲಿಗೆ ಹೋಗಬೇಕಿತ್ತು. ಹಂಗೆ ಬೇಗನೆ ಬನ್ನಿ ಅಂತ ಹೇಳಿದ್ದೆ. 8 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ. ಸ್ವಲ್ಪ ಲೇಟೇ ಆಗೋಯಿತು, ಯಾಕಂದರೆ ಎಲ್ಲರೂ ಬರಬೇಕಲ್ಲ. 7 ಮೆಂಬರ್ಸ್ ಬರೋ ಅಷ್ಟರಲ್ಲಿ 9 ಆಗೋಯಿತು. ಬಂದ ತಕ್ಷಣ ನಮ್ಮ ಶಾಪಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು, ವೆಹಿಕಲ್ಗೂ ಕೂಡ ಪೂಜೆ ಮಾಡಿಕೊಂಡು, ಹಾಗೆ ಹೋಗ್ತಾ ನಮ್ಮೂರಿನ ಗ್ರಾಮ ದೇವತೆಗೂ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ. ಯಾಕಂದರೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ದು ಎಕ್ಸಾಮ್ ಡೇ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ಖುಷಿಯಾಗಿದ್ದರು, ಇನ್ನು ಕೆಲವರು ಸ್ವಲ್ಪ ಟೆನ್ಷನಲ್ಲಿದ್ದರು. ಇರುತ್ತೆ ಅಲ್ವಾ ಎಲ್ಲರಿಗೂ. ಇದೊಂದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸು, ತುಂಬ ದೂರ ಹೋಗಿ ಹೊರಗಡೆ ಈ ಥರ ಒಂದು ವರ್ಕ್ನ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಸ್ವಲ್ಪ ಟೆನ್ಷನಲ್ಲಿದ್ದರು. ಹಾಗೆ ಹೋಗ್ತಾ ಹಾಡು ಹಾಕ್ಕೊಂಡು ಡ್ಯಾನ್ಸು ಸಾಂಗು ಎಲ್ಲ ಇದ್ದಿದ್ದೆ ಅಲ್ಲ, ನಾರ್ಮಲಾಗಿ ಹೊರಟಾಗ ಇರುತ್ತೆ ಖುಷಿಯಾಗಿ. ಅಲ್ಲೊಂದು ಕಡೆ ಸಿಗ್ನಲಲ್ಲಿ ನಮ್ಮದು ವೆಹಿಕಲ್ನ ನಿಲ್ಲಿಸಿದಾಗ ಅಲ್ಲಿ ನೋಡಿ ಒಬ್ಬರು ಅಲ್ಲಿ ಹಾಡನ್ನ ಕೇಳಿಸ್ಕೊಂಡು ಅಲ್ಲೇ ರೋಡಲ್ಲೇ ಡ್ಯಾನ್ಸ್ ಆಡ್ತಿದ್ರು. ಅಲ್ಲಿಂದ ದೃಷ್ಟಿ ತೆಗೆದ್ರು. ಏನೋ ಒಂದು ನಮ್ಮನ್ನು ನೋಡಿ ಒಂದು ರಿಪ್ಲೈನ ಕೊಟ್ಟರು. ಖುಷಿ ಆಯಿತು ಒಂಥರ. ಒಂದೊಂದು ಸಲ ಅನಿಸುತ್ತೆ ನಮಗೆ, ನಮ್ಮ ಜೀವನನೇ ತುಂಬಾ ಕಷ್ಟ, ಹೇಗಪ್ಪ ನಾವು ನಮ್ಗೆ ಇವಾಗ ಇರೋದು ಇನ್ನೂ ಸಾಕಾಗ್ತಿಲ್ಲ, ಇನ್ನೂ ಏನೋ ಬೇಕಂತ. ಬಟ್ ಈ ಥರದವ್ರನ್ನ ನೋಡಿದಾಗ ನಮ್ಮದೇನು ಕಷ್ಟ ಅಲ್ಲ ಅಂತ ಅನಿಸುತ್ತೆ ನನಗೆ. ನಿಮಗೂ ಯಾರಿಗಾದರೂ ಇದೇ ಥರ ಅನಿಸಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಎಲ್ಲರೂ ಫುಲ್ ಖುಷಿಯಾಗಿ ಡ್ಯಾನ್ಸ್ ಆಡಿಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ರು. ಹಾಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಈ ಥರ ಹೊರಗಡೆ ಬರೋದೇ ನಾವು ತುಂಬ ಕಡಿಮೆ, ಅವಾಗವಾಗ ಹೋಗ್ತಿರ್ತೀವಿ ಅಷ್ಟೇ. ಒಂದು ಬ್ಯಾಚಲ್ಲಿ ಒಂದು ಸಲ ಈ ಥರ ಹೊರಗಡೆ ಹೋಗ್ತೀವಿ. ಆವಾಗ ಆದಷ್ಟು ಆ ಒಂದು ಟೈಮ್ನ ಎಂಜಾಯ್ ಮಾಡಬೇಕಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹೆಣ್ಮಕ್ಳು. ನಾರ್ಮಲಾಗಿ ಎಲ್ಲರಿಗೂ ಟೆನ್ಷನ್ನು ಅದು ಇದು ಎಲ್ಲ ಇದ್ದಿದ್ದೇನೆ. ಬಟ್ ಹೊರಗಡೆ ಅಂತ ಈ ಥರ ಎಲ್ಲರ ಜೊತೆ ಬಂದಾಗ, ಫ್ರೆಂಡ್ಸ್ ಜೊತೆ, ಆದಷ್ಟು ಆ ಟೈಮ್ನ ಎಂಜಾಯ್ ಮಾಡಿ ಆ ಒಂದು ಮೂಮೆಂಟ್ನ ತುಂಬಾ ಖುಷಿಯಾಗಿ ಕಳೆಯೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಜರ್ನಿ ಅದು ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 10:30, 11 ಅಷ್ಟರಲ್ಲಿ ನಾವು ಸ್ಟುಡಿಯೋಗೆ ರೀಚ್ ಆದ್ವಿ. ಆಲ್ರೆಡಿ ಮಾಡಲ್ಸ್ಗಳೆಲ್ಲ ಬಂದಿದ್ದರು. ಅವರೆಲ್ಲ ಬೆಂಗಳೂರವರೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದರು. ನಾವು ಹೋದ ತಕ್ಷಣ ಈಗ ಕಾಸ್ಟ್ಯೂಮ್ನ ನಾನು ಹಿಂದಿನ ದಿನವೇ ಹೋಗಿ ಫೈನಲ್ ಮಾಡಿ ಬಂದಿದ್ದೆ. ಹಂಗಾಗಿ ಇವತ್ತು ನಮಗೆ ಆ ಒಂದು ಟೆನ್ಷನ್ ಇರಲಿಲ್ಲ, ಯಾವುದಕ್ಕೆ ಯಾವ್ದು ಮ್ಯಾಚ್ ಮಾಡ್ಕೊಬೇಕು, ಮತ್ತು ಆ ಟೈಮಿಗೆ ಕರೆಕ್ಟಾಗಿ ಅಲ್ಲೆಲ್ಲದೂ ಇರಬೇಕಿತ್ತು. ಹಾಗಾಗಿ ಹಿಂದಿನ ದಿನ ಹೋಗಿ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಎಲ್ಲದೂ ಕೂಡ ಫೈನಲ್ ಆಗಿತ್ತು. ನಾವು ಸ್ಟೂಡೆಂಟ್ಸ್ಗೂ ಫೋಟೋ ಕಳಿಸಿ ನಾನು ಎಲ್ಲರಿಗೂ ಅದನ್ನು ಇನ್ಫಾರ್ಮ್ ಮಾಡಿದ್ದೆ. ಈಗ ಹೋದ ತಕ್ಷಣ ಅವರು ನಿಮ್ಮದು ಇದು ಅಂತ ಕೊಟ್ಟ ತಕ್ಷಣ ಎಲ್ಲರೂ ಕಲೆಕ್ಟ್ ಮಾಡಿಕೊಂಡು ಅವರವರ ಮಾಡಲ್ನ ಎಲ್ಲರಿಗೂ ಅಲರ್ಟ್ ಮಾಡಿದ ಮೇಲೆ ಅವ್ರ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡ್ರು. ನಮಗೆ ಇದೊಂದು ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಒಂದೇ ಜಾಗದಲ್ಲಿ ಕಾಸ್ಟ್ಯೂಮು ಮತ್ತು ಎಲ್ಲ ಸ್ಟುಡಿಯೋ, ವೀಡಿಯೋ ಶೂಟು, ಫೋಟೋಸು, ಬ್ಯಾಕ್ ಡ್ರಾಪು ಡಿಫ್ರೆಂಟಾಗಿ ಈಗಿನ ಟ್ರೆಂಡ್
ಟ್ರೆಂಡಿಂಗಲ್ಲಿರೋವಂಥ ಬ್ಯಾಕ್ ಡ್ರಾಪ್ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಮತ್ತು ಈ ಥರ ರೆಡಿ ಆಗೋದಕ್ಕೆ ಸಪ್ರೇಟ್ ರೂಮ್ ಕೂಡ ಇದೆ. ಎಲ್ಲ ಇರೋದ್ರಿಂದ ಸ್ವಲ್ಪ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಕೆಲಸ ಸ್ವಲ್ಪ ಈಸಿ ಆಯ್ತಂತ. ಕೆಲವರೆಲ್ಲ ಐಬ್ರೋಸ್ ಎಲ್ಲ ಮಾಡಿಸಿರ್ಲಿಲ್ಲ, ಅದನ್ನೆಲ್ಲ ಹಾಗೆ ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಈಗ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಟೆನ್ಷನಲ್ಲೇ ಸ್ಟಾರ್ಟ್ ಮಾಡಿದ್ರು, ಯಾಕಂದರೆ ಡೈಲಿ ಅವ್ರವ್ರ ಮೇಲೆ ಮಾಡ್ಕೊತಿರ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಈ ಥರ ಒಬ್ಬರು ಮಾಡಲ್ ಮೇಲೆ ಅವರು ವರ್ಕ್ನ ಮಾಡ್ತಿರೋದು. ಬಟ್ ಮಾಡಲ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಗೆ ಅಂದರೆ ಅವರ ಪ್ರೊಫೆಷನ್ಗೆ ಅವರು ಫುಲ್ಲು ಏನು ಬೇಕು ಅಷ್ಟು ಡೆಡಿಕೇಶನ್ ಆಗಿ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆನೂ ನಾನು ಹೇಳಬೇಕು, ಏನೇ ಟೆನ್ಷನ್ ಇದ್ದರೂ, ಎಷ್ಟೇ ಭಯ ಗಾಬರಿ ಇದ್ದರೂ ಅದನ್ನು ಅಲ್ಲಿ ಮಾಡಿದ್ಮೇಲೆ ಅವ್ರ ಮುಂದೆ ತೋರಿಸ್ಕೊಳ್ದಲೇ ತುಂಬಾ ಚೆನ್ನಾಗಿ ಆ ಒಂದು ದಿನಾನ ಮೇಂಟೈನ್ ಮಾಡಿದ್ರಂತಲೇ ಹೇಳ್ಬೋದು. ಖುಷಿ ಆಯಿತು. ನಾನೇನು ಅವ್ರಿಗೆ ಗೈಡ್ ಮಾಡಿದ್ದೆ ಅದೇ ಥರನೇ ಎಲ್ಲರೂ ಕೂಡ ನಡ್ಕೊಂಡ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ ಫೈನಲ್ ಔಟ್ಪುಟ್ನ ನೋಡಿದಾಗ. ಮಧ್ಯಾಹ್ನದಷ್ಟರಲ್ಲಿ ಒಂದು 2 ಗಂಟೆ 2:30 ಅಷ್ಟರಲ್ಲಿ ಮೇಕಪ್ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಊಟದ ಟೈಮ್ ಕೂಡ ಆಯ್ತಲ್ಲ, ಎಲ್ಲರೂ ಅಷ್ಟೊತ್ತಿಂದ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು. ಊಟನೂ ಕೂಡ ಅಲ್ಲೇ ತರಿಸ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಈಗ ಫೈನಲ್ ಟಚಪ್ನ ಮಾಡ್ತಿದ್ದಾರೆ. ಹೇರ್ ಸ್ಟೈಲು, ಸ್ಯಾರಿ ಮತ್ತು ಮೇಕಪ್ಪಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೆ ಅದನ್ನೆಲ್ಲ ಇವಾಗ ಲಾಸ್ಟಲ್ಲಿ ಮುಗಿಸ್ಕೊತಿದ್ದಾರೆ. ಇದಕ್ಕೆ ಜಾಸ್ತಿ ನಾವು ಯಾರು ಕೂಡ ಹೆಲ್ಪ್ ಮಾಡಿಲ್ಲ. ಚಿಕ್ಕ ಪುಟ್ಟ ಅಲ್ಲಿ ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಏನಿದ್ರು ಅವರು ಸ್ವಲ್ಪ ಅವ್ರಿಗೆ ಚಿಕ್ಕ ಪುಟ್ಟದ್ದು ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಫುಲ್ಲು ಎಲ್ಲದು ನಮ್ಮ ಸ್ಟೂಡೆಂಟ್ಸ್ ವರ್ಕೇ ಆಗಿರುತ್ತೆ. ಈಗ ಫೈನಲಾಗಿ ನಾನು ಅವರು ವೀಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಇನ್ನೇನಾದರೂ ಫಿನಿಶಿಂಗಲ್ಲಿ ಬ್ಯಾಲೆನ್ಸ್ ಇದೆಯಾ ಅದನ್ನೆಲ್ಲ ನೋಡಿ ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಈಗ ನಮ್ಮ ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ದು ಹೇಗಿರುತ್ತೆ ಅವರ ವರ್ಕ್ ಅಂತ ಈಗ ಶೇರ್ ಮಾಡ್ತೀನಿ. ಕೆಲವೊಂದು ಮೇಕಪ್ಗಳು ಲೈಟಿಂಗ್ಸಲ್ಲಿ ಒಂಥರ ಕಾಣಿಸುತ್ತೆ, ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿಯೊಬ್ರದ್ದು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇವ್ರದ್ದು ಬೆಸ್ಟ್ ಅಂತ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಡೆಡಿಕೇಶನ್ ಆಗಿ ವರ್ಕ್ನ ಮಾಡಿದರು. ನೋಡ್ಬೋದು ನೀವೇ ಹೇಗಿದೆ. ಒಬ್ಬೊಬ್ರು ಲುಕ್ ಒಂದೊಂದು ಥರ ಡಿಫ್ರೆಂಟಾಗಿರಲಿ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಥರನೇ ಎಲ್ಲದೂ ಕೂಡ ಬಂದಿತ್ತು. ಫೈನಲ್ ಔಟ್ಪುಟ್ ನೋಡೋಕ್ಕಂತೂ ಎಲ್ಲರಿಗೂ ಖುಷಿ. ಆ ಬ್ಯಾಕ್ ಡ್ರಾಪು, ಆ ಲೈಟಿಂಗ್ಸು ಮತ್ತು ಅಲ್ಲಿರೋವಂಥ ಅಸೆಸರೀಸ್ ಏನಿದೆ ಎಲ್ಲದೂ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿ ಈಗ ವಿಡಿಯೋ ಶೂಟ್ ನಡೀತಿದೆ. ಎಲ್ಲರಿಗೂ ಅಷ್ಟೇ ತುಂಬಾ ಖುಷಿಯಾಗಿ, ನೋಡಿ ಯಾವುದೋ ಫಿಲಮ್ ನೋಡ್ತಾರಲ್ಲ ಕೂತ್ಕೊಂಡು ಹೊಸ್ದಾಗಿ ರಿಲೀಸ್ ಆದಾಗ ಆ ಥರ ಎಲ್ಲ ಇಂಟ್ರೆಸ್ಟಾಗಿ ಕೂತ್ಕೊಂಡು ನೋಡ್ತಿದ್ರು. ಎಲ್ಲರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹಂಗಾಗಿ ತುಂಬಾ ಎಕ್ಸೈಟ್ ಆಗಿದ್ದರು. ಆಲ್ಮೋಸ್ಟು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನೈಟು 8:30 ಆಗೋಯಿತು. ನಮಗೆ ಅವ್ರು ಟೈಮ್ ಕೊಟ್ಟಿದ್ದು 10 to 5 ಅಂತ. ಬಟ್ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ಶುರುವಾಗಿದ್ದು ಲೇಟೇ ಆಗೋಯಿತು. ಹಾಗೆ 7 ಮೆಂಬರ್ಸ್ ಇದ್ದಿದ್ದರಿಂದ ವೀಡಿಯೋ ಶೂಟ್ ಕೂಡ ಸ್ವಲ್ಪ ಲೇಟ್ ಆಯಿತು. ಮತ್ತು ಬ್ಯಾಕ್ ಡ್ರಾಪ್ ಎಲ್ಲ ಚೇಂಜ್ ಮಾಡೋದು ಕೂಡ ಇತ್ತು, ಯಾಕಂದರೆ ಎಲ್ಲರಿಗೂ ಒಂದೇ ಥರ ಬೇಡ, ಸ್ವಲ್ಪ ಚೇಂಜ್ ಮಾಡಿಕೊಡಿ ಅಂತ ಕೇಳಿದ್ದೆ. ಅದೇ ಥರನೇ ಮಾಡಿಕೊಟ್ರು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇದೇ ಥರ ಬೇಕಂತ ಯಾಕೆ ಮಾಡಿಸಿದ್ದು ಅಂದರೆ, ಇದೆಲ್ಲ ಕೂಡ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಆಗಿರುತ್ತೆ. ಅವರ ಪೇಜ್ಗೆ ಬರೋವಂಥ ಮೊದಲನೇ ಫೋಟೋ. ಈಗ ಯಾರಾದರೂ ಒಬ್ಬರು ಕ್ಲೈಂಟು ಕೆಲಸ ಕೊಡ್ತಿದ್ದಾರೆ, ಏನೋ ಒಂದು ಎನ್ಕ್ವೈರಿ ಬರ್ತಿದೆ ಅಂತ ಅಂದರೆ ನೀವು ಮಾಡಿರೋ ವರ್ಕ್ನ ತೋರಿಸಿ ಅಂತ ಕೇಳ್ತಾರೆ. ಆವಾಗ ಅವರಿಗೆ ತೋರಿಸೋದಕ್ಕೆ ಒಂದು ಫೋಟೋ ವೀಡಿಯೋಸ್ ಚೆನ್ನಾಗಿರೋದು ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಗೂಗಲಲ್ಲಿ ನೋಡಿ ತೋರಿಸೋದಾದರೆ ಬೇಕಾದಷ್ಟು ಫೋಟೋಸ್ ಎಲ್ಲ ಸಿಗುತ್ತೆ, ತೋರಿಸ್ಬೋದು. ಬಟ್ ನಮಗೆ ನಮ್ಮ ಮನಸ್ಸಾಕ್ಷಿಗೆ ಒಪ್ಪೋ ಥರ ನಾವು ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಕೆಲಸ ಮಾತ್ರನೇ ನಾವು ತೋರಿಸ್ಬೇಕಾಗುತ್ತೆ. ನಮ್ಮ ಒಂದು ಫೀಲ್ಡಲ್ಲಿ ಎಥಿಕ್ಸ್ ಇಲ್ದಲೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಆ ಥರ ನಾವು ಬೆಳೆಯೋದಕ್ಕೆ ನಿಜವಾಗ್ಲೂ ಆಗಲ್ಲ. ಹಂಗಾಗಿ ಆದಷ್ಟು ನಾನೇನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ದಿನ ಅದನ್ನೇ ನಾನು ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ಕೊಡೋದು. ಬೇರೆ ಯಾರೋ ಮಾಡಿರೋದನ್ನು ಇದು ನನ್ನ ಕೆಲಸ ಅಂತ ತೋರಿಸೋದಕ್ಕೆ ಯಾವತ್ತೂ ಹೋಗಬೇಡಿ. ಯಾರೋ ದಡ್ರಲ್ಲ ಇವಾಗ ಜನಗಳು ನಂಬೋದಕ್ಕೆ ಅದನ್ನು. ನೀವೇನು ಮಾಡಿದ್ದೀರಾ, ನಿಮ್ಮ ವರ್ಕ್ ಏನಿದೆ, ನಿಮ್ಗೆ ಏನು ಗೊತ್ತು ಅದನ್ನಷ್ಟೇ ನೀವು ತೋರಿಸ್ಬೇಕು. ಇನ್ನೊಬ್ರು ಯಾರೋ ಮಾಡಿರೋದನ್ನು ಇನ್ಯಾವುದೋ ಪೇಜಲ್ಲಿ ತಗೊಂಡು ನಮ್ದಕ್ಕೆ ಹಾಕ್ಕೊಂಡು ಆ ಥರ ಎಲ್ಲ ನಿಮ್ಮ ಪೇಜ್ನ ಹಾಳು ಮಾಡ್ಕೋಬೇಡಿ ಅಂತಲೇ ನಾನು ಎಲ್ಲರಿಗೂ ಹೇಳ್ತೀನಿ. ಹಂಗಾಗಿ ಈ ಒಂದು ಫೋಟೋಶೂಟ್ನ ತುಂಬಾ ಸ್ವಲ್ಪ ತಲೆ ಕೆಡಿಸ್ಕೊಂಡು ಹಿಂಗೆ ಇರಬೇಕು, ಇಷ್ಟೇ ವೀಡಿಯೋಸ್ ಬೇಕು, ಇದೇ ಥರನೇ ಫೋಟೋಸ್ ಬೇಕಂತೆಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಿದ್ದು. ಬಟ್ ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಈಗ ಇಲ್ಲಿ ಪೋಸ್ ಹೇಳ್ಕೊಡ್ತಾ ಇರೋರು ಬಂದು ಇವರು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಈಗ ತುಂಬಾ ಫೇಮಸ್ಸು ಪೋಸ್ ಗೈಡ್ ಇವರು. ಇವ್ರ ಹತ್ರ
ತುಂಬಾ ಖುಷಿ ಆಯಿತು. ಇವತ್ತು ನಮ್ಮ ಒಂದು ಟೀಮ್ ಜೊತೆ ಇವರು ಇವತ್ತು ವರ್ಕ್ ಮಾಡ್ತಿದ್ದಾರೆ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗೇ ಬಂದಿದೆ ಔಟ್ಪುಟ್ ಎಲ್ಲದು ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಒಂದ್ಸಲ ಔಟ್ಡೋರಲ್ಲಿ ಈ ಥರ ಫೋಟೋಶೂಟ್ನ ಮಾಡಿಸಿದ್ವಿ. ಆವಾಗ ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದರೆ ನಮ್ಮ ವರ್ಕು ಈಗ ಮೇಕಪ್ ಆಗಿರ್ಬೋದು ಎಷ್ಟೆಲ್ಲ ಇದೆಲ್ಲ ಅದು ಎನ್ಹ್ಯಾನ್ಸ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಾವು ಇಂಡೋರ್ ಶೂಟ್ನ ಮಾಡಿಸ್ಬೇಕು. ಔಟ್ಡೋರಲ್ಲಿ ಬ್ಯಾಕ್ಗ್ರೌಂಡು ಏನಿರುತ್ತೆ ಗ್ರೀನರಿ ಅದೆಲ್ಲ ಹೈಲೈಟ್ಸ್ ಆಗುತ್ತೆ, ಅದ್ರ ಮುಂದೆ ನಮ್ಮ ಒಂದು ವರ್ಕು ಡಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಸಲ ನಾವು ಇಂಡೋರಲ್ಲೇ ಶೂಟ್ನ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು ಪ್ರತಿಯೊಬ್ಬರು ಸ್ಟೂಡೆಂಟು ಎಷ್ಟು ಖುಷಿಯಾಗಿದ್ದಾರೆ, ಹಾಗೆ ಅವರ ವರ್ಕು ಕೂಡ ಹೇಗೆ ಬಂದಿದೆ ಅಂತ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದಕ್ಕಿಂತ ಬೆಸ್ಟಾಗಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಬಂದಿತ್ತು. ನಿಜವಾಗ್ಲೂ ನನಗಂತೂ ತುಂಬಾ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಈ ಫೈನಲ್ ಔಟ್ಪುಟ್ನ ನೋಡೋದಕ್ಕೆ. ಹಾಗೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಇವತ್ತು ಯೂನಿಫಾರ್ಮಲ್ಲಿದ್ದಾರೆ. ನಮ್ಮ ಒಂದು ಅಕಾಡೆಮಿ ಸ್ಟಾರ್ಟ್ ಆದಾಗಿಂದ ಕೂಡ ನಾವು ಪ್ರತಿ ಫಸ್ಟ್ ಬ್ಯಾಚಿಂದನೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಪೋರ್ಟ್ಫೋಲಿಯೋ ದಿನ ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮಲ್ಲಿ ಇರಬೇಕು ಮತ್ತು ಕಂಫರ್ಟಬಲ್ ಕಾಸ್ಟ್ಯೂಮಲ್ಲಿ ಇರಬೇಕು. ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾರಿಗೂ ಕೂಡ. ನಿಮಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಬಾರ್ದು. ಹಂಗಾಗಿ ಆದಷ್ಟು ಕಂಫರ್ಟಬಲ್ಲಾಗಿರೋ ಥರ ಈ ಥರ ಡ್ರೆಸ್ಸಸ್ನ ಹಾಕಿಸೋದು. ಎಲ್ಲರಿಗೂ ಒಪ್ಪಿಗೆ ಇದ್ದರೆ ಮಾತ್ರನೇ, ಯಾರಿಗೂ ಕೂಡ ನಾವು ಫೋರ್ಸ್ ಎಲ್ಲ ಏನೂ ಮಾಡೋದಿಲ್ಲ. ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಕಂಫರ್ಟಬಲಾಗಿರಬೇಕು. ನಮಗೂ ಅಷ್ಟೇ, ನಮ್ಮ ಜೊತೆ ಕೆಲಸ ಮಾಡೋ ಅಂಥವ್ರಿಗೂ ಅಷ್ಟೇ, ನಮ್ಮ ಕ್ಲೈಂಟ್ಸ್ಗೂ ಅಷ್ಟೇ. ನಮ್ಮನ್ನು ನೋಡಿ ಇದೇನಪ್ಪ ಈ ಥರ ಬಂದಿದ್ದಾರೆ ಅಂತ ಯಾರಿಗೂ ಕೂಡ ಅನ್ನಿಸ್ಬಾರ್ದು. ಇದು ನನ್ನ ಇಂಟೆನ್ಷನ್ ಆಗಿರುತ್ತೆ. ನನ್ನ ಸ್ಟೂಡೆಂಟ್ಸ್ ಕೂಡ ಆದಷ್ಟು ನಾನೇನು ಫಾಲೋ ಮಾಡ್ತೀನಿ ಅದನ್ನೇ ಅವರು ಎಲ್ಲರೂ ಫಾಲೋ ಮಾಡೋದಕ್ಕೆ ಇಷ್ಟಪಡ್ತಾರೆ. ಫೈನಲಾಗಿ ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ತುಂಬಾ ಕಲರ್ಫುಲ್ಲು. ಈ ಬ್ಯಾಚಲ್ಲಿ 7 ಮೆಂಬರ್ಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಫ್ರೇಮ್ ಫುಲ್ಲು ಎಲ್ಲರೂ ಕೂಡ ಕವರ್ ಆದ್ವಿ. ಅದಾದಮೇಲೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡಿ ಇನ್ನೊಂದು 3 ಜನದ ವೀಡಿಯೋ ಪೆಂಡಿಂಗ್ ಇತ್ತು, ಅದನ್ನು ಆಮೇಲೆ ಅವ್ರು ಮಾಡಿಕೊಡ್ತಿದ್ದಾರೆ. ನೋಡ್ಬೋದು. ಯಾವ ಲುಕ್ಕು ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸ್ಬೋದು. ಸ್ಯಾರಿ ಕಲರ್ ಹೇಳಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಡಿಫ್ರೆಂಟಾಗಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರಿಂದ ಇದೊಂದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದೆ. ಹಂಗಾಗಿ ಆದಷ್ಟು ಈಗೇನಿದೆ ಮೂವಿಂಗು ಏನು ನಡೀತಿದೆ ಅದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಒಂದೊಂದು ಡಿಫ್ರೆಂಟಾಗಿರಲಿ, ಕಾಸ್ಟ್ಯೂಮ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಒಂದೇ ಥರ ಸ್ಯಾರಿಯಲ್ಲೇ ಮಾಡೋದು ಬೇಡ. ಯಾಕಂದರೆ ಎಲ್ಲರಿಗೂ ಕೂಡ ಒಂಥರ ನೋಡೋದಕ್ಕೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಮತ್ತು ಈ ಥರ ಒಂದು ಕ್ಲೈಂಟ್ ಸಿಕ್ಕಿದಾಗ ನಾವು ಯಾವ ರೀತಿ ಮಾಡಬಹುದು ಅನ್ನೋದೊಂದು ಐಡಿಯಾ ಬರುತ್ತೆ ಎಲ್ಲರಿಗೂ ಅಂದ್ಬಿಟ್ಟು ನಾವು ಎಲ್ಲ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ವಿ. ಅಂದ್ಕೊಂಡಿದ್ದ ಥರನೇ ಪ್ರತಿಯೊಂದು ಲುಕ್ಕು ಕೂಡ ಚೆನ್ನಾಗಿ ಬಂತು. ನೋಡಿ, ಈ ಒಂದು ಕಾಸ್ಟ್ಯೂಮ್ಗೆ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ಇವಾಗ ವೀಡಿಯೋ ಶೂಟು ನಡೀತಾ ಇದೆ. ಫೈನಲಾಗಿ ಎಲ್ಲರದು ಮುಗಿಸೋ ಅಷ್ಟರಲ್ಲಿ ಎಲ್ಲರೂ ಕೂಡ ಪೇಷನ್ಸಿಂದ ಕಾದರು ಅಲ್ಲಿವರೆಗೂ. ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮಾಡಲ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಮತ್ತು ನಮ್ಮ ಒಂದು ಫೋಟೋಗ್ರಾಫರ್ಸ್ ಟೀಮಿಗೆ. ಲಾಸ್ಟ್ ವೀಕು ನಮ್ಮ ಮ್ಯಾಮ್ ನಮಗೆ ರೆಫರ್ ಮಾಡಿದ್ರು, ಈ ಥರ ಚಿದು ಅಂತ ಒಂದು ಪೇಜ್ ಇದೆ, ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ನೋಡೋಣ, ಟ್ರೈ ಮಾಡೋಣ, ಹೊಸ್ದಾಗೇನೋ ಟ್ರೆಂಡಿಂಗಲ್ಲಿದೆ ಅಂತ. ನಾನು ಒಂದ್ಸರಿ ಚೆಕ್ ಮಾಡಿದೆ, ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟೆ. ನಾನು ಮಾಡಿಸಿದ್ರೆ ಇವ್ರ ಹತ್ರನೇ ಪೋರ್ಟ್ಫೋಲಿಯೋ ಶೂಟ್ ಹೋಗಬೇಕು, ಮಾಡಿಸ್ಬೇಕು ಅಂತ ಫಿಕ್ಸ್ ಆದೆ. ಇಲ್ಲಿಗೆ ಬಂದಮೇಲೆ ಒಂದ್ಸರಿ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು, ಅದು ಆನೆಸ್ಟ್ಲಿ ಹೇಳ್ತಿರೋದು. ಬಟ್ ಆಮೇಲೆ ನನಗೆ ಇಲ್ಲಿ ಮೇಕಪ್ ಮಾಡ್ತಾ ಕಂಫರ್ಟ್ ಆಯಿತು. ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಔಟ್ಪುಟ್ಟು ಚೆನ್ನಾಗಿ ಬಂತು, ಫೋಟೋಸು ಚೆನ್ನಾಗಿ ಬಂತು. ರಾ ಫೋಟೋಸು ರಾ ವಿಡಿಯೋ ಕೂಡ ತುಂಬ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಇದು ಸರ್. ಓಕೆ, ಯು ಆರ್ ವೆಲ್ಕಮ್. ಆಮೇಲೆ ಔಟ್ಫಿಟ್ಸ್, ಇಲ್ಲೇ ಔಟ್ಫಿಟ್ಸ್ ತಗೊಂಡ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಿ. ಮೇಡಮ್ ಹೇಳಿದ್ರು ನಮಗೆ ಡ್ರೆಸ್ ಎಲ್ಲ ಔಟ್ಫಿಟ್ ಎಲ್ಲ ಇಲ್ಲೇ ಸಿಗುತ್ತೆ ಅಂತ. ನಾವು ಇನ್ನೇನು ಅಲ್ಲಿಂದ ಎತ್ಕೊಂಡು ಬರೋ ಬದಲು ಇಲ್ಲಿಂದಾನೇ ತಗೊಳ್ಳೋದು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ನಮ್ಮ ಮಾಡ್ಲಿಗೂ ಒಪ್ಪುವಂಥ ಔಟ್ಫಿಟ್ಗಳು ಸಿಕ್ತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಔಟ್ಫಿಟ್ಸ್ ಇಷ್ಟ ಆಯ್ತಾ ನಿಮಗೆ? ಔಟ್ಫಿಟ್ ತುಂಬ ಇಷ್ಟ ಆಯಿತು. ತುಂಬ ಕಲೆಕ್ಷನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ, ಯಾವ್ಯಾವ ಫೋಟೋಗೆ ಯಾವ್ಯಾವ ಲುಕ್ ಬೇಕಂತ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿದ್ವಿ. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಓಕೆ, ಸೂಪರ್. ಆ್ಯಕ್ಷನ್. ಅದು ಹೇಗಿರುತ್ತೋ, ಫಸ್ಟ್ ಟೈಮ್ ನಾವು ಈ ಥರ ಹೊರಗಡೆ ಬಂದು ಶೂಟ್ ಮಾಡ್ತಿರೋದು ಸ್ಟುಡಿಯೋದಲ್ಲಿ. ಔಟ್ಡೋರ್ ಶೂಟ್ ಒಂದ್ಸಲ ಮಾಡಿದ್ವಿ, ಬಟ್ ಸ್ಟುಡಿಯೋದಲ್ಲಿ ಇಷ್ಟು ಥರ ಮಾಡ್ಬೋದು ಇಷ್ಟು ಚಿಕ್ಕ ಜಾಗದಲ್ಲಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಮತ್ತು ನಾನು ಕೇಳಿದ ತಕ್ಷಣ ನೀವು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದು ಇನ್ನೂ ಖುಷಿ ಆಯಿತು ನಮಗೆ. ತುಂಬಾ ಆಪ್ಷನ್ಸ್ ಇದೆ, ಎಲ್ಲ ಒಂದೇ ಜಾಗದಲ್ಲಿ ಈ ಥರ ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಮೇಯ್ನ್ ನಮಗೆ ಔಟ್ಫಿಟ್ಟು ತುಂಬಾ ಹೆಲ್ಪ್ ಆಯಿತು. ನಾವು ಬೇರೆ ಕಡೆಯಿಂದ ಎಲ್ಲ ತಂದು ಅದು ಕೊರಿಯರ್ ಎಲ್ಲ ಮಾಡಿಸ್ಕೊಳ್ಳೋದು, ಮತ್ತು
ಆನ್ ಟೈಮಿಗೆ ತೊಗೊಂಡೋಗಿ ರಿಟರ್ನ್ ಕೊಡೋದು ಸ್ವಲ್ಪ ನಮ್ಗೆ ಕಷ್ಟ ಆಗ್ತಿತ್ತು. ಬಟ್ ಇಲ್ಲಿ ಆ ಒಂದು ಟೆನ್ಷನ್ ನಮಗೆ ಕಡಿಮೆ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಆಗಿ ನಮ್ಗೆ ತುಂಬಾ ಸ್ಯಾಟಿಸ್ಫೈ ಆಗಿದೆ ನಿಮ್ಮ ಒಂದು ಸ್ಟುಡಿಯೋಗೆ ಬಂದಿವತ್ತು. ನಿಮ್ಮ ಇಡೀ ಟೀಮ್ಗೆ ನಮ್ಮ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ಎಲ್ಲ ಚೆನ್ನಾಗಿ ಆಯಿತು. ಅಲ್ಲಿಂದ ನಾವೀಗ ಹೊರಟ್ವಿ. ಸ್ವಲ್ಪ ಲೇಟೇ ಆಗೋಯಿತು, ಬಟ್ ಎಲ್ಲರದ್ದು ಆಗಬೇಕಿತ್ತಲ್ಲ, ಹಂಗಾಗಿ ಎಲ್ಲರೂ ವೆಯ್ಟ್ ಮಾಡಲೇಬೇಕಾಯಿತು. 8:30 ಆಯಿತು ಅಲ್ಲಿ ಮುಗಿಯೋ ಅಷ್ಟರಲ್ಲಿ. ಮತ್ತು ಊಟದ ಟೈಮ್ ಕೂಡ ಆಗಿತ್ತು. ಹಾಗೆ ಬರ್ತಾ ನೆಲಮಂಗಲದಲ್ಲಿ ಊಟನೂ ಮುಗಿಸ್ಕೊಂಡ್ವಿ, ಯಾಕಂದರೆ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರು. ಒಂದೇ ಸಮ ಬೆಳಿಗ್ಗೆಯಿಂದ ಫುಲ್ ಎಲ್ಲರಿಗೂ ಟೆನ್ಷನ್ನು, ಒಂಥರ ಎಕ್ಸೈಟ್ಮೆಂಟು, ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ. ಹಂಗಾಗಿ ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮೂರ ಕಡೆ ಹೋಗ್ತಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಡು ಡ್ಯಾನ್ಸ್ ಕಂಟಿನ್ಯೂ ಆಯಿತು. ಅವರವರ ಜಾಗಕ್ಕೆ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ತಲುಪಿಸಿ ನಾವು ನಮ್ಮ ಮನೆ ಕಡೆ ಬಂದ್ವಿ. ಎಲ್ಲ ಆಲ್ಮೋಸ್ಟ್ ಇಲ್ಲೇ ಕುಣಿಗಲ್ ಸುತ್ತಮುತ್ತಲವರೇ ಆಗಿದ್ದರು. ಆದಷ್ಟು ಎಲ್ಲಿಗೆ ಬಿಡೋಕ್ಕಾಗುತ್ತೆ ಅಷ್ಟು ಹತ್ರಕ್ಕೆ ಎಲ್ಲರನ್ನೂ ತಲುಪಿಸಿ ಬಂದ್ವಿ. ನೋಡ್ಬೋದು ಎಲ್ಲರೂ ಖುಷಿಯಾಗಿ ಹೋಗ್ತಿದ್ದಾರೆ. ನಿದ್ದೆ ಯಾರೂ ಮಾಡಲೇ ಇಲ್ಲ ಬರೋವರೆಗೂ. ಆಲ್ಮೋಸ್ಟ್ ನಾವೆಲ್ಲ ರೀಚ್ ಆಗೋ ಅಷ್ಟರಲ್ಲಿ 11:30 ಆಗೋಗಿತ್ತು. ಯಾಕೆಂದರೆ ಸ್ವಲ್ಪ ಟೈಮ್ ಹಿಡಿತು, ಅಂದರೆ ಟ್ರಾಫಿಕ್ ಇತ್ತು ಸ್ವಲ್ಪ, ಹಂಗಾಗಿ ಸ್ವಲ್ಪ ಲೇಟೇ ಆಯಿತು. ಬಟ್ ಓಕೆ, ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿದ್ದರು ಇವತ್ತು ಅಂತ ಹೇಳ್ಬೋದು. ಮತ್ತು ಈಗ ಫೈನಲ್ ವೀಡಿಯೋ ಹೇಗೆ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ವಿತ್ ಮ್ಯೂಸಿಕ್ ಇದನ್ನು ಹಾಕಿದ್ದೆ. ಯಾರು ಆಲ್ರೆಡಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನು ಅನಿಸ್ತು ನಿಮಗೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಮಾಡೆಲ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಹಾಗೆ ನಮ್ಮ ಸ್ಟೂಡೆಂಟ್ ವರ್ಕ್ ಆಗಿರ್ಬೋದು, ಎಲ್ಲದೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಏನು ಅಂದ್ಕೊಂಡಿದ್ವಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗೇ ಬಂತಂತಲೇ ಹೇಳ್ಬೋದು. ಹಾಗೆ ಜಾಸ್ತಿ ಎಡಿಟಿಂಗು ಕೂಡ ನಾವು ಮಾಡಿಸಿಲ್ಲ. ಆದಷ್ಟು ಎಲ್ಲ ರಾ ಪಿಕ್ಸ್ ರಾ ವೀಡಿಯೋಸೇ ಆಗಿರುತ್ತೆ. ಸ್ವಲ್ಪ ಈ ಸ್ಲೋ ಮೋಷನ್ ಆ ಥರದ್ದಷ್ಟೇ ಎಡಿಟ್ ಮಾಡಿಸಿರೋದು. ತುಂಬ ಜಾಸ್ತಿ ಎಡಿಟಿಂಗ್ ಕೂಡ ಬೇಡ ಅಂತಲೇ ನಾನು ಹೇಳಿದ್ದೆ. ಯಾಕಂದರೆ ಆದಷ್ಟು ನ್ಯಾಚುರಲಾಗೇ ಇರಬೇಕು. ಎಡಿಟ್ ಮಾಡಿದ್ದೀವಿ ಅಂತ ಫೀಲೇ ಆಗಬಾರ್ದು, ಆ ಥರ ಇರಬೇಕು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಹಾಗಾಗಿ ಈ ಥರ ಬಂದಿತ್ತು ಫೈನಲ್ ವರ್ಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲಿ ಆ ಡೀಟೇಲಿಂಗ್ ವೀಡಿಯೋ ಸಿಗುತ್ತೆ. ಯಾಕಂದರೆ ಇಲ್ಲಿ ವಿತ್ ಮ್ಯೂಸಿಕ್ ನಾವೆಲ್ಲ ಹಾಕೋಕ್ಕಾಗಲ್ಲ, ಸೊ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಒಂದು ವಿಡಿಯೋ ಈ ಥರ ಮಾಡಿಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಪ್ರತಿಯೊಂದು. ಇದೆಲ್ಲ ವಿತ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹಂಗಾಗಿ ನಾನು ಹೇಳಿದ್ದು ಇದು ಶಾರ್ಟ್ಸಲ್ಲಿ ಕೂಡ ಹಾಕೋದಕ್ಕಾಗಲ್ಲ, ಅಂದರೆ ಫುಲ್ ಎಲ್ಲ ವಾಯ್ಸ್ ಓವರು ಮತ್ತು ಮ್ಯೂಸಿಕ್ ಎಲ್ಲ ಸೇರಿ ಎಡಿಟಿಂಗ್ ಆಗಿದೆ. ಇನ್ಸ್ಟಾಗ್ರಾಮಿಗೆ ಹೋದರೆ ನೀವು ಅಲ್ಲಿ ನೋಡ್ಬೋದು, ಕಲರ್ಫುಲ್ಲಾಗಿ ವಿಡಿಯೋ ಬಂದಿದೆ. ಮೇಕಿಂಗ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಈ ವಿಡಿಯೋ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಹಾಗೆ ಯಾರಾದರೂ ವೀಡಿಯೋ ನೋಡ್ತಾ ಇರೋರಿಗೆ ನಿಮಗೂ ಇದೇ ಥರ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಆಲ್ರೆಡಿ ಪ್ರೋ ಬ್ಯಾಚ್ 8 ಸ್ಟಾರ್ಟ್ ಆಗಿದೆ. ಇನ್ನು 2 ಮಂತ್ಸಲ್ಲಿ ಅವ್ರದ್ದು ಕ್ಲಾಸ್ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಕೂಡ ಜಾಯ್ನ್ ಆಗಿ ಇದೇ ಥರ ವರ್ಕ್ನ ನೀವು ಕೂಡ ಕಲಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.